ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೀತಾ ಬಸವರಾಜು. ಇವತ್ತಿನ ದಿನ ನಾವು ಮದುವೆ ಮನೆ ಸ್ಟೈಲಲ್ಲಿ ಬಿಸಿ ಬಿಸಿ ಉಪ್ಪಿಟ್ಟನ್ನು ಹೇಗೆ ರೆಡಿ ಮಾಡೋದು, ಅದು ತರಕಾರಿ ಉಪ್ಪಿಟ್ಟನ್ನು ಹೇಗೆ ರೆಡಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಸೇಮ್ ಮದುವೆ ಮನೆ ಸ್ಟೈಲಲ್ಲೇ ಇರುತ್ತೆ. ಎಲ್ರಿಗೂ ಇಷ್ಟ ಆಗುತ್ತೆ. ಎಸ್ಪೆಷಲಿ ಶುಗರ್ ಪೇಷಂಟ್ಸ್ಗೆ ಉಪ್ಪಿಟ್ಟಂದರೆ ತುಂಬ ಇಷ್ಟ. ಸೊ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ, ರುಚಿ ತುಂಬ ಚೆನ್ನಾಗಿರುತ್ತೆ. ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋನ ನೋಡೋಣ. ಮೊದಲಿಗೆ 2 ಪಾವು ಬನ್ಸಿರವೆ, ಅಂದರೆ ಇದು ಅರ್ಧ kg ಪ್ಯಾಕೆಟು 2 ಪಾವು ಬರುತ್ತೆ ಕರೆಕ್ಟಾಗಿ. ಇದಕ್ಕೆ 1 ಆಲೂಗಡ್ಡೆ, 1 ಕ್ಯಾರೆಟು, 2 ಟೊಮೆಟೊ, 1 ದೊಡ್ಡ ಕ್ಯಾಪ್ಸಿಕಮ್, 6 ಈರುಳ್ಳಿ, 1 ಇಡೀ ಹುರುಳಿಕಾಯಿ. ಮೊದಲಿಗೆ ರವೆಯನ್ನು ಮೀಡಿಯಮ್ ಉರಿಯಲ್ಲಿ ಸ್ವಲ್ಪ ಅದು ಸ್ಮೆಲ್ ಬರೋವರೆಗೂ ಹುರ್ಕೊಳ್ಳಿ. ತರಕಾರಿಗಳನ್ನೆಲ್ಲ ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ. ಹಚ್ಚಿಟ್ಕೊಳ್ಳೋಷ್ಟೊತ್ತಿಗೆ ಒಂದು ಕಡೆ ರವೆಯನ್ನು ಹುರಿತಿರ್ತೀವಲ್ವ, ಅದು ಕೂಡ ಕಂಪ್ಲೀಟ್ ಆಗಿರುತ್ತೆ. ಈ ಬನ್ಸಿ ರವೆ ಆಗಿರೋದ್ರಿಂದ ಇದನ್ನು ತುಂಬ ಫ್ರೈ ಮಾಡೋಷ್ಟಿಲ್ಲ. ಜಸ್ಟ್ ಒಂಚೂರು ಕೆಂಪಿಗೆ ಬರುತ್ತೆ ಮತ್ತು ಸ್ಮೆಲ್ ಬರುತ್ತೆ, ಆವಾಗ ಅದು ಪರ್ಫೆಕ್ಟ್ ಆಗಿರುತ್ತೆ. ಈಗ ಈರುಳ್ಳಿಯನ್ನು ಹಚ್ಚಿಟ್ಕೊಂಡಿದ್ದೀವಿ, 6 ಈರುಳ್ಳಿ. ಒಗ್ಗರಣೆಗೆ ಸ್ವಲ್ಪ ಕರಿಬೇವು, ಮೆಣಸಿನ್ಕಾಯಿ 2 ಪಾವಿಗೆ ನಾನು 20 ತೊಗೊಂಡಿದ್ದೀನಿ. ಇವೆಲ್ಲವನ್ನು ರೆಡಿ ಮಾಡಿಟ್ಕೊಂಡಿದ್ದೀವಿ. ತರಕಾರಿ ಹಚ್ಚಿಟ್ಕೊಂಡಿದ್ದೀವಿ. ಸಣ್ಣಗೆ ಉರಿಯಲ್ಲಿ ರವೆಯನ್ನು ಹುರಿದಿಟ್ಕೊಂಡಿದ್ದೀವಿ. ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳಿ. ಉಪ್ಪಿಟ್ಟಿಗೂ ಸಹ ತುಂಬ ಎಣ್ಣೆ ಹಿಡಿಯೋದಿಲ್ಲ. ಕಡಲೆಬೇಳೆ 2 ಟೇಬಲ್ ಸ್ಪೂನನ್ನು ಹಾಕ್ಕೊಳ್ಳಿ. ಉದ್ದಿನಬೇಳೆ ಬೇಕಾದವರು ಹಾಕ್ಕೋಬೋದು, ಆಪ್ಷನಲ್ ಅದು. ಕಡಲೆಬೇಳೆಗೆ ಸ್ವಲ್ಪ ಗೋಲ್ಡನ್ ಫ್ರೈ ಆಗ್ತಿದೆ ಅನ್ನೋ ಟೈಮಲ್ಲಿ ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆಯನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ಸಾಸಿವೆ ಎಲ್ಲ ಚಿಟಪಟ ಅಂತ ಸದ್ದು ಬಂದಮೇಲೆ ನಾವು ಹಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ, ಕರಿಬೇವು ಎಲ್ಲವನ್ನು ಹಾಕಿ. ಈರುಳ್ಳಿ, ಕರಿಬೇವು ಎಲ್ಲವನ್ನು ಹಾಕಿದ ತಕ್ಷಣ ನಾವು ಮೆಣಸಿನ್ಕಾಯನ್ನು ಏನು ಮಾಡ್ಕೊಂಡಿರ್ತೀವಿ ಅಂದರೆ, ನಾನೀಗಾಗಲೇ ಹೇಳಿದೆ, ಹಚ್ಚಿಟ್ಕೊಳ್ತಕ್ಕಂಥವ್ರು ಹಚ್ಚಿಟ್ಕೋಬೋದು. ನಾನು ಮೆಣಸಿನ್ಕಾಯನ್ನು ಯಾವಾಗಲೂ ಎಲ್ಲ ಬ್ರೇಕ್ಫಾಸ್ಟ್ಗೂ ಅಷ್ಟೇ ಈ ರೀತಿ ತುರಿದು ಇಟ್ಕೊಂಡ್ಬಿಡ್ತೀನಿ. ಈಗ ಈರುಳ್ಳಿ, ಸಾಸಿವೆ, ಕರಿಬೇವು, ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗ್ತಾಯಿದೆ. ಈರುಳ್ಳಿ ಅರ್ಧ ಭಾಗ ಚೆನ್ನಾಗಿ ಫ್ರೈ ಆಗಲಿ. ಇಂಗುವನ್ನು ಈಗಲೇ ಆ್ಯಡ್ ಮಾಡಬೇಡಿ. ಇದು ಚೆನ್ನಾಗಿ ಫ್ರೈ ಆದ ನಂತರ, ಅಂದರೆ ಅರ್ಧ ಭಾಗ ನೋಡಿ ಈಗ ಫ್ರೈ ಆಗಿದೆ ಅಂದರೆ ಮಿನಿಮಮ್ ಒಂದು 5 to 10 ಮಿನಿಟ್ಸ್. ಈಗ ನಾವು ಹೆಚ್ಚಿಟ್ಕೊಂಡಿರ್ತಕ್ಕಂಥ ತರಕಾರಿಗಳೆಲ್ಲವನ್ನು ಅದರ ಜೊತೆಯಲ್ಲೇ ಹಾಕಿ ಸಪ್ರೇಟ್ ಬೇಯಿಸ್ಕೊಂಡ್ರೆ ಅದರ ರುಚಿನೇ ಬೇರೆ ಆಗುತ್ತೆ ಮತ್ತು ಅದರಲ್ಲಿರ್ತಕ್ಕಂಥ ಸತ್ವ ಆ ನೀರಿನಲ್ಲಿ ಹೊರಟೋಗುತ್ತೆ. ಸೊ ಈಗ ಅರ್ಧ ಭಾಗ ಈರುಳ್ಳಿ ಬೆಂದ ನಂತರ ಎಲ್ಲ ತರಕಾರಿಗಳನ್ನ ಆ್ಯಡ್ ಮಾಡಿದ್ದೀನಿ. ಹಾಗೆ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣವನ್ನು, ಜಾಸ್ತಿ ಹಾಕಬೇಡಿ, ಜಾಸ್ತಿ ಬಣ್ಣ ಬಂದರೆ ಚೆನ್ನಾಗಿರೋದಿಲ್ಲ. ಜಸ್ಟ್ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣವನ್ನು ಆ್ಯಡ್ ಮಾಡ್ಕೊಳ್ಳಿ. ಅರಿಶಿಣವನ್ನು ಆ್ಯಡ್ ಮಾಡಿ ಅದನ್ನು ಮತ್ತೆ ಚೆನ್ನಾಗಿ ತಿರುಗಿಸ್ಕೊಡಿ. ಈಗ ಏನು ಮಾಡಬೇಕಂದ್ರೆ ಒಂದು 10 ಮಿನಿಟ್ಸು ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು, ಈರುಳ್ಳಿ ತರಕಾರಿಗಳು ಎಲ್ಲ. ಈಗ ಇಂಗುವನ್ನು ಆ್ಯಡ್ ಮಾಡಿ, ತಳ ಕಚ್ಚೋದಿಲ್ಲ. ಈಗ ಇಂಗುವನ್ನು ಆ್ಯಡ್ ಮಾಡಿಬಿಟ್ಟು 10 ಮಿನಿಟ್ಸು ತರಕಾರಿಗಳನ್ನು, ಈರುಳ್ಳಿಯನ್ನು ಎಲ್ಲವನ್ನು, ಒಟ್ಟಾರೆ ಒಗ್ಗರಣೆಯನ್ನು ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಟ್ಬಿಡಿ. ಮೀಡಿಯಮ್ ಉರಿನೇ ಇಟ್ಕೊಳ್ಳಿ. ಮೀಡಿಯಮ್ ಉರಿಯಲ್ಲಿ ಫ್ರೈ ಆಗ್ತಾ ಇರಲಿ. ನೀವು ತಿರುಗಿಸೋ ಟೈಮಲ್ಲಿ ಸ್ವಲ್ಪ ಉರಿಯನ್ನು ಇಟ್ಟು ತಿರುಗಿಸ್ಕೊಡಿ. ಈಗ ನಾವೇನು ಮಾಡಬೇಕಾಗುತ್ತೆ ಅಂದರೆ, ಇದಕ್ಕೆ ಅಳತೆ ತೊಗೊಳ್ಳಿ. ನೀರೇನು ಕಾಯಿಸ್ಕೊಳ್ಳೋಷ್ಟಿಲ್ಲ. 2 ಪಾವು ಹಾಕಿರೋದ್ರಿಂದ 6 ಗ್ಲಾಸ್ ನೀರು ತೊಗೊಳ್ಳಿ. ಉಪ್ಪಿಟ್ಟು ಸ್ವಲ್ಪ ಮೆತ್ತಿಗೆ ಇದ್ದರೆ ಚೆನ್ನಾಗಿರುತ್ತೆ. ಈಗ ರವೆ ಹುರಿದಿಟ್ಟಿದೆ, ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಟಿದೆ, ಒಂದು ಕಡೆ ಒಗ್ಗರಣೆ ಸಹ ಬೇಯ್ತಾ ಬಂದಿದೆ. ಈಗ ನಾವೇನು ಮಾಡಬೇಕಂತಂದರೆ, ಇಟ್ಕೊಂಡಿದ್ದೀವಲ್ಲ ತಣ್ಣೀರು, ಅಂದರೆ 1 ಪಾವಿಗೆ 3 ಗ್ಲಾಸ್ ಆಗೋಷ್ಟು, 2 ಪಾವು ಹಾಕಿರೋದ್ರಿಂದ 6 ಪಾವು ಆಗೋಷ್ಟು ನೀರನ್ನು ತೊಗೊಂಡಿದ್ದೀನಿ. ಆ ನೀರನ್ನು ಹಾಕ್ಕೊಳ್ಳಿ. ನೀರು ತೆರಳಿಸ್ಕೊಂಡ್ರೆ ಬೇಗ ಬೇಯುತ್ತೆ. ಸೊ ನನಗೆ ಬೇಗ ಬೇಕಾಗಿರೋದ್ರಿಂದ ನಾನು ತೆರಳಿಸ್ಕೊಂಡಿದ್ದೀನಿ. ತಣ್ಣೀರು ಕೂಡ ಹಾಕ್ಕೋಬೋದು. ಈಗ ನಾನು ಬಿಸಿ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬಿಸಿ ನೀರನ್ನು ಆ್ಯಡ್ ಮಾಡಿದ ನಂತರ ಏನು ಮಾಡಬೇಕಂದ್ರೆ, ಅದು ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು. ಉರಿ ಇಡಿ, ಈಗ ತುಂಬ ಉರಿ ಇಟ್ಟು ಚೆನ್ನಾಗಿ ತೆರಳೋದಕ್ಕೆ ಬಿಡಿ. ಈಗ ಹಾಗೆ ಉಪ್ಪನ್ನು ಕೂಡ ಆ್ಯಡ್ ಮಾಡಿಬಿಡಿ. ನಾನು 2 ಪಾವಿಗೆ 4 ಟೇಬಲ್ ಸ್ಪೂನ್ ಉಪ್ಪನ್ನು ಆ್ಯಡ್ ಮಾಡ್ತಿದ್ದೀನಿ. ಏಕೆ ಉಪ್ಪನ್ನು ಆ್ಯಡ್ ಮಾಡ್ತೀವಿ ನೀರು ಹಾಕಿದ ತಕ್ಷಣ ಅಂದರೆ, ಆ ತರಕಾರಿಗಳಿಗೆಲ್ಲ ಉಪ್ಪು ಹಿಡಿದ್ರೆ ರುಚಿ ಚೆನ್ನಾಗಿ ಕೊಡುತ್ತೆ. ಲಾಸ್ಟಲ್ಲಿ ಆ್ಯಡ್ ಮಾಡಿದ್ರೆ ತರಕಾರಿಗಳಿಗೆ ಉಪ್ಪು ಹಿಡಿಯೋದಿಲ್ಲ. ಸೊ ಈಗ ಉಪ್ಪು ಎಲ್ಲ ಹಾಕಿದ್ದೀವಿ, ಅದರ ಜೊತೆಯಲ್ಲಿ ಚೆನ್ನಾಗಿ ತೆರಳ್ತಿದೆ.
ಒಂದು 10 ಮಿನಿಟ್ಸ್ ಈ ಥರ ತೆರಳಿದಾಗ ತರಕಾರಿನೂ ಬೆಂದಿರುತ್ತೆ, ಉಪ್ಪು ಸಹ ಹಿಡ್ದಿರುತ್ತೆ. ಈಗ ಕೊತ್ತಂಬರಿಯನ್ನು ಆ್ಯಡ್ ಮಾಡ್ಕೊಳ್ಳಿ. ಇನ್ನೇನು ರವೆ ಹಾಕ್ತೀವಿ ಅನ್ನೋ ಟೈಮಲ್ಲಿ ಕೊತ್ತಂಬರಿ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ಕೊತ್ತಂಬರಿ ಹಾಕಿದ ತಕ್ಷಣ ಹಾಗೇ ಹಿಂದೆಯೇ ರವೆಯನ್ನು ಆ್ಯಡ್ ಮಾಡಿಬಿಡಿ. ಹುರಿದಿಟ್ಕೊಂಡಿರ್ತಕ್ಕಂಥ ರವೆ ಹುರಿದು ಆರಿಸ್ಕೊಂಡ್ರೆ ತುಂಬ ಉತ್ತಮ, ಚೆನ್ನಾಗಿ ಬರುತ್ತೆ. ಈಗ ರವೆಯನ್ನು ಆ್ಯಡ್ ಮಾಡಿ ಚೆನ್ನಾಗಿ ತಿರುಗಿಸ್ಕೊಟ್ರೆ ಒಂದು 5 ಮಿನಿಟ್ಸಲ್ಲಿ ಚೆನ್ನಾಗಿರೋಂಥ ರುಚಿಯಾದ ಉಪ್ಪಿಟ್ಟು ರೆಡಿಯಾಗಿರುತ್ತೆ. ರವೆ ಹಾಕಿದಾಗ ನಮಗೆ ತೆಳುವಿದೆ ಅಂತಲೇ ಫೀಲ್ ಆಗುತ್ತೆ, ಬಟ್ ರವೆಗೆ ನೀರಿನಂಶ ಹೆಚ್ಚಿಗೆ ಹಿಡಿಯೋದ್ರಿಂದ 3 ಗ್ಲಾಸ್ 1 ಪಾವಿಗೆ ಹಾಕಿದಾಗ ನೋಡಿ ಒಂದು 5 ಮಿನಿಟ್ಸ್ಗೆ ಈ ಹದಕ್ಕೆ ಬರುತ್ತೆ. ಆನಂತರ ಇನ್ನೂ ಸ್ವಲ್ಪ ತಿರುಗಿಸ್ಬಿಟ್ಟು ಒಂದು 5 ಮಿನಿಟ್ಸ್ ಪ್ಲೇಟನ್ನು ಮುಚ್ಚಿಟ್ಬಿಟ್ರೆ ಅದು ಕುಮಲ್ಗೊಳ್ಳುತ್ತೆ, ನೀಟಾಗಿ ಪರ್ಫೆಕ್ಟ್ ಹದದಲ್ಲಿ ರೆಡಿಯಾಗಿರುತ್ತೆ. ಈಗ ಮದುವೆ ಮನೆ ಸ್ಟೈಲಲ್ಲಿ ತರಕಾರಿ ಉಪ್ಪಿಟ್ಟು ರುಚಿಯಾಗಿ ಬಿಸಿಯಾಗಿ ರೆಡಿಯಾಗಿದೆ. ಇದು ಹೆಲ್ದಿ ಆ್ಯಂಡ್ ಟೇಸ್ಟಿ ಕೂಡ. ಏಕೆ ಅಂತಂದರೆ ಶುಗರ್ ಪೇಷಂಟ್ಸ್ಗೆ ಉಪ್ಪಿಟ್ಟು ರೆಗ್ಯುಲರಾಗಿ ಮಾಡ್ತಾನೆ ಇರ್ತೀವಿ, ತುಂಬಾ ಇಷ್ಟ ಆಗುತ್ತೆ. ಈಗ 5 ಮಿನಿಟ್ಸ್ ಪ್ಲೇಟನ್ನು ಮುಚ್ಚಿಟ್ಬಿಟ್ರೆ ಆನಂತರ ಸರಿಯಾದ ಹದಕ್ಕೆ ಬಂದಿರುತ್ತೆ. ನೋಡೋದಕ್ಕೆ ಸೇಮ್ ಮದುವೆ ಮನೆ ಸ್ಟೈಲ್ನಲ್ಲಿನೇ ಕಾಣಿಸ್ತಾ ಇದೆ. ಈಗ ಇದನ್ನು ಒಂದು ಪ್ಲೇಟ್ನಲ್ಲಿ ಸರ್ವ್ ಮಾಡಿದ್ರೆ ಮದುವೆ ಮನೆ ಸ್ಟೈಲ್ನ ರುಚಿಯಾದಂಥ ಉಪ್ಪಿಟ್ಟು ತಿನ್ನೋದಕ್ಕೆ ಸಿದ್ಧ ಆಗಿದೆ. ಇದಕ್ಕೆ ಕಾಯಿ ತುರಿ ಇಷ್ಟಪಡ್ತಕ್ಕಂಥವ್ರು ಮೇಲ್ಗಡೆ ಕಾಯಿ ತುರಿಯನ್ನು ಆ್ಯಡ್ ಮಾಡ್ಕೋಬೋದು. ನಮ್ಮ ಮನೇಲಿ ತುಂಬ ಕಾಯಿ ತುರಿಯನ್ನು ಇಷ್ಟಪಡೋದಿಲ್ಲ, ಹಾಗಾಗಿ ನಾನು ಆ್ಯಡ್ ಮಾಡಿಲ್ಲ ಅಷ್ಟೆ. ಥ್ಯಾಂಕ್ ಯು, ಬಾಯ್. ನೋಡಿದ್ರಲ್ಲ ಫ್ರೆಂಡ್ಸ್, ಬಿಸಿ ಮದುವೆ ಮನೆ ಸ್ಟೈಲಲ್ಲಿ ತರಕಾರಿ ಉಪ್ಪಿಟ್ಟನ್ನು ಹೇಗೆ ರೆಡಿ ಮಾಡೋದು ಅಂತ. ಈ ಥರ ನೀವು ಖಂಡಿತ ಒಮ್ಮೆ ಟ್ರೈ ಮಾಡಿ, ಮತ್ತೆ ಇದನ್ನೇ ಮಾಡಬೇಕು ಅನಿಸುತ್ತೆ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲ ನೋಟಿಫಿಕೇಷನ್ಸ್ ಆಗಿಂದಾಗಲೇ ಸಿಗ್ತಾ ಇರುತ್ತೆ. ಮತ್ತು ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.